ಹಾಯ್ ನಮಸ್ತೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಮಗೆ ಶುಭ ಸೂಚನೆಯನ್ನು ನೀಡುವಂತಹ ಕೆಲವೊಂದು ಕನಸುಗಳ ಬಗ್ಗೆ ತಿಳಿಯೋಣ. ಮಲಗಿದಾಗ ಕನಸುಗಳು ಬೀಳುವುದು ಸಾಮಾನ್ಯ. ಹೀಗೆ ಎಲ್ಲ ಕನಸಿಗೂ ಕೂಡ ಒಂದು ಅರ್ಥಗಳು ಇರುತ್ತೆ ಅಂತ ಹೇಳಿದರೆ ಇರಲ್ಲ. ಕೆಲವೊಂದು ನಮ್ಮ ಜೀವನದ ಭಾಗವಾಗಿ ಅವುಗಳ ಆಲೋಚನೆಗಳಾಗಿ ಪ್ರತಿಬಿಂಬವಾಗಿ ನಮಗೆ ಕನಸಲ್ಲಿ ಬೀಳುತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡದ ವಿಷಯಗಳೇ ನಮ್ಮ ಕನಸಲ್ಲಿ ಬಂದು ಬಿಡುತ್ತೆ. ಇಂತಹ ಕನಸುಗಳಿಗೆ ಕೆಲವು ಅರ್ಥಗಳು ಇರುತ್ತೆ. ಇನ್ನು ನಮಗೆ ಕೆಲವೊಂದು ಕನಸುಗಳು ನಮಗೆ ತುಂಬಾ ಭಯವನ್ನು ಹುಟ್ಟಿಹಾಕುತ್ತೆ. ಅದೇ ರೀತಿ ಇನ್ನೊಂದು ಕೆಲವೊಂದು ಕನಸುಗಳು ನಮಗೆ ಪದೇ ಪದೇ ಬೀಳುತ್ತಾ ಇರುತ್ತೆ. ಇನ್ನು ಹೀಗೆ ವಿಶೇಷವಾಗಿ ನಾವು ಕಾಣುವಂತಹ ಕೆಲವೊಂದು ಶುಭ ಕನಸುಗಳ ಬಗ್ಗೆ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಮೊದಲನೇದಾಗಿ ಚಿಕ್ಕ ಮಕ್ಕಳ ನಗು ಮತ್ತು ನೃತ್ಯ. ನಿಮ್ಮ ಕನಸಲ್ಲಿ ಚಿಕ್ಕ ಮಕ್ಕಳು ನಗುವುದು ಮತ್ತು ನೃತ್ಯ ಮಾಡುವುದನ್ನು ನೋಡುವುದು ಅಂದರೆ ಇದನ್ನು ಮಂಗಳಕರ ಸೂಚನೆ ಅಂತ ಪರಿಗಣಿಸಲಾಗುತ್ತೆ. ಅಂದರೆ ಶೀಘ್ರದಲ್ಲೇ ಲಕ್ಷ್ಮಿ ನಿಮ್ಮ ಮನೆಗೆ ಆಗಮಿಸುತ್ತಾಳೆ ಅಂತ ಅರ್ಥ. ಅದೇ ರೀತಿ ಕನಸಲ್ಲಿ ನಿಮ್ಮ ಹಲ್ಲುಗಳು ಒಡೆದು ಹೋಗುವುದು ಅಂದರೆ ಕಟ್ಟಾಗಿ ಹೋಗುವ ಕನಸು ಅಂದರೆ ನೀವು ಅದನ್ನು ನೋಡಿ ಹೆದರಬೇಕು ಅಂತ ಇಲ್ಲ. ಬದಲಿಗೆ ಇದು ಕೂಡ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ. ಈ ಕನಸು ಅಂದರೆ ನೀವು ಶೀಘ್ರದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮವಾದ ಪ್ರಗತಿಯನ್ನು ಪಡೆಯುತ್ತೀರಾ ಅಂತ ಅರ್ಥ. ಎರಡನೇದಾಗಿ ಹಲ್ಲುಜ್ಜುವ ಕನಸು. ಇನ್ನು ಕನಸಲ್ಲಿ ಹಲ್ಲುಜ್ಜುವುದನ್ನು ನೀವು ನೋಡಿದರೆ ಅದನ್ನು ಕೂಡ ಮಂಗಳಕರ ಚಿಹ್ನೆ ಅಂತ ಪರಿಗಣಿಸಲಾಗುತ್ತೆ. ಈ ಕನಸು ಪ್ರಯಾಣದಿಂದ ಹಣವನ್ನು ಗಳಿಸುವುದನ್ನು ಸೂಚಿಸುತ್ತೆ. ಇನ್ನು ನೀವು ಕನಸಲ್ಲಿ ಯಾವುದೇ ರೀತಿಯ ರಕ್ತಪಾತವನ್ನು ನೋಡಿದರೆ ಅದಕ್ಕೂ ಭಯಪಡಬೇಡಿ, ಯಾಕಂದರೆ ಈ ಕನಸನ್ನು ಕೂಡ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಈ ಕನಸು ಮುಂಬರುವ ಸಮಯದಲ್ಲಿ ನೀವು ಎಲ್ಲಿಂದಾದರೂ ಸಾಕಷ್ಟು ಹಣವನ್ನು ಪಡೆಯಲಿದ್ದೀರಿ ಅಂತ ಅರ್ಥ. ಮೂರನೇದಾಗಿ ಬಟ್ಟೆ ಹೊಲಿಯುವ ಕನಸು. ಬಟ್ಟೆ ಹೊಲಿದ ಅಥವಾ ಹೊಲಿಯುವ ಬಟ್ಟೆಗಳನ್ನು ನೋಡುವುದು ಸಂಪತ್ತಿನ ಹೆಚ್ಚಳದ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಇನ್ನು ನೀವು ಕೆಲಸ ಹುಡುಕುತ್ತಿರುವ ಹಾಗೆ ಕಂಡರೆ ಅಥವಾ ಯಾರೊಬ್ಬರಿಂದ ಏನನ್ನಾದರೂ ಕಸಿದುಕೊಳ್ಳುತ್ತಿರುವಂತೆ ಕಂಡರೆ ಅಥವಾ ಒಂದೇ ಏಟಿನಲ್ಲಿ ಏನನ್ನಾದರೂ ಕಸಿದುಕೊಂಡು ಓಡಿ ಹೋಗುವಂತೆ ಕಂಡರೆ ಹಾಗೇಕೆ ಮಾಡಿದೆ ಎಂದು ಆಮೇಲೆ ಚಿಂತೆ ಪಡುತ್ತಿದ್ದರೆ ಚಿಂತೆ ಬೇಡ, ಇದು ಕೂಡ ಒಳ್ಳೆಯ ಸಂಕೇತ. ಇದರರ್ಥ ನೀವು ಯಾವುದಾದ್ರೂ ಒಳ್ಳೆಯ ಮೂಲದಿಂದ ಹಣವನ್ನು ಪಡೆಯುತ್ತೀರಾ. ನಾಲ್ಕನೆಯದಾಗಿ ದೇವಸ್ಥಾನ. ನಿಮ್ಮ ಕನಸಲ್ಲಿ ನೀವು ಎತ್ತರಕ್ಕೆ ಏರುತ್ತಿರುವ ಅಥವಾ ಕನಸಲ್ಲಿ ದೇವಸ್ಥಾನವನ್ನು ನೋಡಿದರೆ ಅದ್ಭುತ ಪ್ರಗತಿಯನ್ನು ಪಡೆಯುತ್ತೀರಾ ಅಂತ ಅರ್ಥ. ಕನಸಲ್ಲಿ ಬಿಳಿ ಹಾವಿನ ಕಡಿತವನ್ನು ಆರ್ಥಿಕ ವಿಷಯಗಳಿಗೆ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ.